ಸೊ ಈ ಕ್ವೆಶನಲ್ಲಿ number of terms is 16 and sum of first 16 terms is 768 and the 16th term is 93. Find AP and show that S16 is equals to 3 times the sum of first 16 odd natural numbers. So ಇದರಲ್ಲಿ ಫಸ್ಟ್ ನಾವು S16 is equals to n by 2 into a plus a ಅಂತ ಫಾರ್ಮುಲಾ ಇದೆ. ದಟ್ ಇಸ್ ಲಾಸ್ಟ್ ಟರ್ಮ್ ಇದು A16 ಆರ್ ಎಲ್ ಅಂತಲೂ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಆ ಫಾರ್ಮುಲಾದಲ್ಲಿ ಇವೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದೆನ್ ವಿ ಹ್ಯಾವ್ ಟು ಫೈಂಡ್ ಎ. ಸೊ ದಟ್ಸ್ ವೈ 16 by 2 8a plus 8 into 93 744. ಸೊ ಇದನ್ನು ಆಸೆಗೆ ಶಿಫ್ಟ್ ಮಾಡಿದ್ರೆ 24 ಬರುತ್ತೆ. ಸಬ್ಟ್ರಾಕ್ಟ್ ಮಾಡಿದ್ರೆ ಆ್ಯಂಡ್ ಎ ಇಸ್ ಈಕ್ವಲ್ಸ್ ಟು 3 ಅಂತ ಬರುತ್ತೆ. ನೆಕ್ಸ್ಟ್ ಒನ್ ಸೆಕೆಂಡ್ ಸ್ಟೆಪ್ ಇಸ್ A16 is equals to a plus 16 minus 1 into d, that is a plus n minus 1 into d. A16 ಕೊಟ್ಟಿದ್ದಾರೆ, that is 93. So I have substituted here. 93 is equals to 3 plus 16 minus 1 is 15 into d, that is 15d is equals to ಇದು ಈ ಸೈಡ್ ಹೋದರೆ ಸಬ್ಟ್ರಾಕ್ಟ್ ಆಗುತ್ತೆ 90 ಬರುತ್ತೆ. ಸೊ ಡಿ ಇಸ್ 6. ಸೊ ಎ ಇಸ್ 3 ಆ್ಯಂಡ್ ಡಿ ಇಸ್ 6 ಆ್ಯಂಡ್ ನಾವು ಎ ಪಿನ ಫೈಂಡ್ ಔಟ್ ಮಾಡಬೇಕು. ದಟ್ಸ್ ದಿ ಫಸ್ಟ್ ಸಬ್ ಕ್ವೆಶನ್. ಸೊ ಎ ಪ್ಲಸ್ ಡಿ ಎ ಪ್ಲಸ್ 2d. ಸೊ 3 9 15 ಇಸ್ ದಿ ರಿಕ್ವೈರ್ಡ್ ಎ ಪಿ. ಸೊ ನೆಕ್ಸ್ಟ್ ಏನು ಪ್ರೂವ್ ಮಾಡೋಕ್ಕೆ ಹೇಳಿದ್ದಾರೆ ಅಂತ ಅಂದರೆ ಇಲ್ಲಿ LH, so that is S16th sum of first 16 term is equal to 3 times the sum of first 16 odd natural numbers. So ನಮಗೆ ಈ ಫಾರ್ಮುಲಾ ಗೊತ್ತಿರಬೇಕು. The sum of first n odd natural numbers is n square. So S16 is equal to 3 times the n square. So ಇಲ್ಲಿ that is 16 odd natural numbers ಅಂತ ಕೊಟ್ಟಿದ್ದಾರೆ. ಸೊ ನಾನು ಎಲ್ ವ್ಯಾಲ್ಯೂನ 16 ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಸೊ S16 they have given that it is 768, that is the LHS, and we need to prove LHS is equal to RHS. So consider the RHS, that is 3 times the n square. Here n is 16 because they asked for 16 odd natural numbers. So 16 square is 256 and 3 into 256 is 768 and LHS is equal to RHS ಅಂತ ಪ್ರೂವ್ ಆಗಿದೆ. ಸೊ ನೀವು ಇಷ್ಟು ಡೀಟೇಲ್ ಆಗಿ ಈ ಕ್ವೆಶನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ 4 ಮಾರ್ಕ್ಸ್ ಸಿಗುತ್ತೆ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.